ಒಂದು ಕನಸನ್ನ ಈ ಥರ ನನ್ಸ್ ಮಾಡ್ಕೊಂಡಿದ್ವಿ. ಸೆಲೆಬ್ರೇಷನ್ ಹಾಲಲ್ಲೆಲ್ಲ ಮಿನಿಟ್ಸಲ್ಲಿ ಬರುತ್ತೆ ಅಂತಿದೆ. ಅಕಸ್ಮಾತ್ ಏನಾದ್ರು 3 ಮಿನಿಟ್ಸಲ್ಲಿ ಆ ಕೇಕ್ ನಮ್ಮ ಕೈಯಾಗೆ ಬಂದರೆ ಪಕ್ಕ 100 ರೂಪೀಸ್ ಟಿಪ್ ಕೊಡ್ತೀನಿ. 3 ಮಿನಿಟ್ಸ್ ಆಯಿತು ಗೈಸ್. ಸ್ಟ್ರಾಬೆರಿ ಇಲ್ಲ. ಅಳ್ತಾ ಇದೆ ಗೈಸ್, ಅಳ್ತಾ ಇದೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಗೈಸ್ ಇವತ್ತು ನಡೀತಿರೋ ಸೆಲೆಬ್ರೇಷನ್ ನಾವು ಯಾವ ಜಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂದರೆ, ದಿಸ್ ಈಸ್ ದ ಪ್ಲೇಸ್. ಇಲ್ಲೇ ಶೂಟ್ ಇದೆ, ಇಲ್ಲೇ ಡೆಕೋರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಇಷ್ಟು ಗಲೀಜು ಇದೆ. ಈ ಫೋಟೋನ ChatGPTಗೆ ಹಾಕಿದೆ, ಅದು ಒಂದು ಇಮೇಜ್ ಕೊಟ್ಟಿದೆ. ನೋಡೋಣ ಗೈಸ್, ಆ ಇಮೇಜ್ ಪ್ರಕಾರನೇ ಆಗುತ್ತೆ. ತುಂಬ ಇಮೇಜ್ ಕೊಟ್ಟಿದೆ, ಅದರಲ್ಲಿ ಯಾವುದು ನಮಗೆ ಇಷ್ಟ ಆಗುತ್ತೆ ಪರ್ಸ್ನಲಿ ಅದನ್ನು ಯೂಸ್ ಮಾಡಿಕೊಂಡು ಮಾಡೋಣ ಅಂತೆ. ಆಮೇಲೆ ಮತ್ತೇನಪ್ಪ ಅಂದರೆ ಕೂತ್ಕೊಂಡ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡೆ. ನೋಡ್ತೀನಿ ಗೈಸ್. ಈಗ ಇವತ್ತು ನೈಟ್ ಸಿಂಪಲ್ ಮಾಡೋಣ. ಇಮೇಜ್ ಹಾಕ್ತೀನಿ ನೋಡಿ, ಅದೇ ಇಮೇಜು, ಅದ್ರ ಪ್ರಕಾರನೇ ಮಾಡ್ತೀನಿ. ಹಾಗಾಗಿ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಟೈಮ್ ಇಲ್ಲ. ಇವತ್ತು 12 ಗಂಟೆಗೆ ಸಿಂಪಲ್ ಕೇಕ್ ಕಟ್ ಸೆಲೆಬ್ರೇಷನ್ ಮಾಡಿಸಿ ಆಮೇಲೆ ಇದೆಲ್ಲ ಪ್ಲೇಸ್ ಡೆಕೋರ್ ಮಾಡೋಣ. ಈಗ ಪೂರ್ತಿ ಗಲೀಜಿದೆ ಗೈಸ್, ಪೂರ್ತಿ ಎಷ್ಟು ಅಂದರೆ ನೆಕ್ಸ್ಟ್ ಲೆವೆಲ್ ಗಲೀಜಿದೆ. ಇದನ್ನು ಕ್ಲೀನ್ ಮಾಡಿಸಿ ಬರ್ಡೇ ಬ್ಲಾಗ್ ಸ್ವಲ್ಪ ಲಾಂಗ್ ಆಗ್ಬೋದು. ಪೂರ್ತಿ ನೋಡಿ, ಇಸ್ ಕ್ರೇಜಿ. ನಮ್ಮ ಸಣ್ಣ ವಯಸ್ಸೊಂದು ಕನಸನ್ನ ಈ ಥರ ನನ್ಸ್ ಮಾಡ್ಕೊಂಡಿದ್ವಿ ಸೆಲೆಬ್ರೇಷನ್ ಹಾಲಲ್ಲೆಲ್ಲ. ಬಟ್ ನಮ್ದು ಯಾರ್ದು ಮಾಡ್ಕೊಂಡಿಲ್ಲ. ಆದರೆ ಕೇಕ್ದೊಂದು ಡ್ರೀಮ್ ಇತ್ತು. ಫಸ್ಟಿಗೆಲ್ಲ ಬರ್ತಿತ್ತು ಗೊತ್ತಾ, ಸ್ಟೆಪ್ ಕೇಕ್ಗಳೆಲ್ಲ ಬರೋದು. ಆ ರೀತಿ ಕೇಕ್ನ ಕಟ್ ಮಾಡ್ಬೇಕು ಅನ್ನೋದು ಡ್ರೀಮ್. ಅವಾಗ ನನಗೆ ಯೂಸ್ ಸಣ್ಣ ವಯಸ್ಸಲ್ಲಿದ್ದಾಗ. ನನ್ನ ಪ್ರಕಾರ ಅದನ್ನು ನಾನು ಇವಾಗ ನಮ್ಮ ಪಕ್ಕ ಬರ್ಡೇಗೆ ತಂದು ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೆ. ಜಾಸ್ತಿ ರೇಟಿನ ಕೇಕ್ ಅಲ್ಲ ಅಂದರೆ ನಮ್ಮ ಕೈ ತಗೊಳಕ್ಕೆ ಆಗ್ತಿರ್ಲಿಲ್ಲದಂಥ ಸಿಚುವೇಶನು. ಈಗ ಹಂಗಂತ ಅಂಥವು ತಗೋಬೋದಾಗಿಲ್ಲ. ಬಟ್ ಒಂದು ಕೇಕ್ ಅದ್ರ ತರೋಕ್ಕೆ ಅದು ನಾವು ಮ್ಯಾಕ್ಸ್ ಅದು 1 kg ಕೇಕ್ ತಂದ್ರೂ ಅದೊಂದು ಬರ್ಡೇ ಬಿಗ್. ಅವಾಗ ಅದು 1 kg ತಂದರೆ ನನ್ನ ಬರ್ತಡೇ ದೊಡ್ಡದು, ನಿನ್ನ ಬರ್ತಡೇ ದೊಡ್ಡದು ಅಂತೇಳಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದೀವಿ. ಈ ಸಲ ನಾನು ಆಗಿದ್ದಾಗಲಿ ಅಂತೇಳಿ ಸ್ಟೆಪ್ ಕೇಕ್ನೇ ಮಾಡಿಸ್ಬಿಡೋಣ. ಅದು ಎಷ್ಟಾರು ಆಗಲಿ ಮಾಡ್ಸೋಣ ಅಂತೇಳಿ ಒಂದು ಸಣ್ಣ ಕೇಕ್ ಮಾಡಿ ಅದನ್ನು ರಿವೀಲ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಬಟ್ ಇವಾಗ 12 ಗಂಟೆಗೆ ಸಿಂಪಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಣ್ಣ ಕೇಕ್ ಆರ್ಡ್ರ್ ಮಾಡಿದ್ದೀನಿ. ಹಿಂಗೆ ಬರ್ಬೋದೇನೋ. ಅದನ್ನು ತೊಗೊಂಡು ಫ್ರಿಜ್ಜಲ್ಲಿ ಇಟ್ಟು ಗೊತ್ತಿಲ್ಲದಂಗೆ ನೈಟ್ 12 ಗಂಟೆಗೆ ಎಪ್ಸಿ ಸೆಲೆಬ್ರೇಟ್ ಮಾಡಿ ಮತ್ತೆ ತಿರುಗಿ ದಿನ ತುಂಬ ಜನ ಬರೋದಿದ್ದಾರೆ. ಅಡುಗೆ ಎಲ್ಲ ಮಾಡಿಸ್ತೀವಿ, ಊಟ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ, ನಿಮ್ಮ ಸೂಪರ್ ಬ್ಲಾಗ್ ಇದು. ಫಸ್ಟ್ ಡೇ ಆಫ್ ಮೈ ಓಕೆ, ನೋಡಿ ಪೂರ್ತಿ ಬ್ಲಾಗು. ಸೊ ಗೈಸ್ ನೋಡಿ, ಈಗ ನಮ್ಮ ಅಕ್ಕನ ಬರ್ತಡೇ ಕೇಕ್ ಆರ್ಡರ್ ಮಾಡಿದ್ವಿ. ಇನ್ 3 ಮಿನಿಟ್ಸಲ್ಲಿ ಬರುತ್ತೆ ಅಂತಿದೆ. ಅಕಸ್ಮಾತ್ ಏನಾದ್ರು 3 ಮಿನಿಟ್ಸಲ್ಲಿ ಆ ಕೇಕ್ ನಮ್ಮ ಕೈಯಾಗೆ ಬಂದರೆ ಪಕ್ಕ 100 ರೂಪೀಸ್ ಟಿಪ್ ಕೊಡ್ತೀನಿ. ನೋಡ್ರಿ ಗೈಸ್, ಇವಾಗ ನಾನು ಟೈಮ್ ಆನ್ ನೋಡಿ ಗೈಸ್, ಟೈಮ್ ಆನ್ ಮಾಡಿದ್ದೀನಿ. 3 ಮಿನಿಟ್ಸ್ ಒಳಗೆ ಏನಾದ್ರು ಬಂದರೆ 100% 100 ರೂಪೀಸ್ ಟಿಪ್ ಕೊಡ್ತೀನಿ. ನೋಡೋಣ ಗೈಸ್, ಅವ್ರು 3 ಮಿನಿಟ್ಸಲ್ಲಿ ಬರ್ತಾರ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಈಗ 2 ಮಿನಿಟ್ಸ್ ಆಗಿದೆ ಗೈಸ್. ಇನ್ನು ಲಾಸ್ಟ್ 1 ಮಿನಿಟ್ ಇದೆ. ನೋಡೋಣ ಗೈಸ್, ಏನಾದ್ರು ಬಂದು ಕೇಕ್ ಕೊಟ್ರೆ ಅವ್ರಿಗೆ ಈ ವಿಡಿಯೋದಲ್ಲಿ 100 ರೂಪೀಸ್ ಟಿಪ್ನ ಕೊಡ್ಬೇಕು ಅನ್ಕೊಂಡಿದೀವಿ. ನೋಡ, ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ನಮ್ಮ ಅಕ್ಕ ಬರ್ಡೇ, ಈಗ ಆ ಬಾಯ್ಗೆ ಸ್ಪೆಷಲ್. ಲೆಟ್ಸ್ ಗೋ. ಟೈಮ್ ಓಡ್ತಾ ಇದೆ. ಇನ್ನು 30 ಸೆಕೆಂಡ್ಸ್ ಇದೆ ಗೈಸ್. ದೂರ ತನಕ ಯಾರು ಇಲ್ಲ, ಬರ್ರಿ ಹೊರಗಡೆ ತೋರಿಸ್ತೀನಿ. ನೋಡಿ ಗೈಸ್, ಈ ಕಡೆಯಿಂದನೂ ಯಾರು ಬರ್ತಿಲ್ಲ, ಯಾವುದೇ ಗಾಡಿ ಬಂದಿಲ್ಲ. ಈ ಕಡೆಯಿಂದನೂ ಟಾರ್ಚ್, ಇಲ್ಲೂ ಯಾರು ಬರ್ತಾ ಇಲ್ಲ, ಈ ಕಡೆಯಿಂದನೂ ಯಾರು ಇಲ್ಲ. ನೋಡಿ, ಇನ್ನು 10 ಸೆಕೆಂಡ್ ಇದೆ ಗೈಸ್. 10 ಸೆಕೆಂಡ್, 3 ಸೆಕೆಂಡ್ಸ್ ಇದೆ. 2 ಸೆಕೆಂಡ್, 1 ಸೆಕೆಂಡ್, 3 ಮಿನಿಟ್ಸ್ ಆಯ್ತು ಗೈಸ್. ಕಾಣಲ್ಲ. 3 ಮಿನಿಟ್ಸ್ ಆಯ್ತು ಗೈಸ್, ಬಂದಿಲ್ಲ. ಈಗ ಸ್ವಿಗ್ಗಿ ಆಪ್ ನ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ನಿಮ್ಗೆ. ಡೌಟ್ ಬೇಡ, ಕರೆಕ್ಟಾಗಿ ಕಾಣಿಸ್ತಿರ್ತೀನಿ. ನೋಡಿ ಗೈಸ್, ಇನ್ನು 3 ಮಿನಿಟ್ಸ್ ಅಂತ ತೋರಿಸ್ತಾ ಇರೋದು, ಹಂಗೆ ಚೇಂಜ್ ಆಗಿಲ್ಲ. ಆಗ್ಲೇ ತೋರಿಸಿದ್ ನಮಗೆ 3 ಮಿನಿಟ್ಸ್. ಸ್ವಿಗ್ಗಿ ಅವ್ರ ರೂಲ್ ಪ್ರಕಾರ ವರ್ಕ್ ಮಾಡಲ್ಲ ಗೈಸ್. ನೋಡಿ, ಫೇಕ್ ತೋರಿಸಿತ್ತು. ನೋಡ್ಬಿಡಿ ಗೈಸ್, ಇನ್ನು 3 ಮಿನಿಟ್ಸ್ ತೋರಿಸ್ತಾ ಇದೆ. ಬನ್ನಿ ಅವರಿಗೆ ಕಾಲ್ ಮಾಡುವ. ನಂಬರ್ ತೋರಿಸ್ತೈತಾ?
ಗೈಸ್ ಇಲ್ಲಿ ನೋಡಿ, ಇಲ್ಲಿಂದ ಬೇಕರಿ ತಗೊಂಡಿದ್ದಾರೆ. ಯಾವ ಬೇಕರಿ? ನೆಕ್ಸ್ಟ್ ಇಲ್ಲಿಂದ ಈಗ ನೆಕ್ಸ್ಟ್ ನಮ್ ಲೊಕೇಶನ್ ಬರ್ಬೇಕು ಅಂದ್ರೆ ಈಗ 2 ಮಿನಿಟ್ಸ್ ತೋರಿಸ್ತಿದೆ ನೋಡಿ ಗೈಸ್. ಬೇಕಾ ನಾನು ಇನ್ನೂ 2 ಮಿನಿಟ್ಸ್ ಟೈಮ್ ಕೊಟ್ರು ಕೂಡ ಅವ್ರು ಬರಲ್ಲ. ಕೇಕ್ ಬಂದ್ಮೇಲೆ ಕೇಕ್ ತೋರಿಸ್ತೀನಿ. ನೈಟ್ ಸೆಲೆಬ್ರೇಷನ್ ನೋಡಿ ಗೈಸ್. ಈಗ ನಂದು ಮುಗೀತು. ಈಗ ಇವರು ಬಂದ್ರೆ 100 ರೂಪೀಸ್ ಟಿಪ್ ಮತ್ತೊಂದು ಚಾನ್ಸ್ ಇದೆ ಗೈಸ್. ಈ 2 ನಿಮಿಷದಲ್ಲಿ ಏನಾದ್ರು ಬಂದ್ರೆ ಮತ್ತೊಂದು 100 ರೂಪೀಸ್ ಟಿಪ್ ಸಿಗುತ್ತೆ. ಸೆಲೆಬ್ರೇಷನ್ ನೋಡಿ ಗೈಸ್. ಕೇಕ್ ಬಂದ್ಮೇಲೆ ಕೇಕ್ ತೋರಿಸ್ತೀನಿ. ಅವರಿಗೆ ಕಾಲ್ ಮಾಡಿ ಕೇಳ್ತಾ ಇದೀವಿ ಎಲ್ಲಿದ್ದಾರೆ ಅಂತ. ಸ್ವಿಗ್ಗಿ ಅವರು ಗೊತ್ತಿದ್ದಾರೆ. ಏನೇನೋ ಹೇಳ್ತಿದ್ದಾರೆ. ಬನ್ನಿ ಹೋಗಿ ಸ್ವಿಗ್ಗಿಲಿ ಹೋಗ್ಬಿಟ್ಟೆ ಕಾಲ್ ಮಾಡ್ತೀನಿ. ನೋಡಿ ಗೈಸ್, ಈಗ ಕಾಲ್ ಮಾಡ್ತೀನಿ. ರಿಂಗ್ ಆಗ್ತಿದೆ. ಈಗ ಮಾತಾಡ್ತಾರೆ ನೋಡಿ, ನೋಡೋಣ ಏನ್ ರೆಸ್ಪಾನ್ಸ್ ಬರುತ್ತೆ ಅಂತ. ಸರ್ ಎಲ್ಲಿದ್ದೀರಾ ಸರ್? ಎಷ್ಟೊತ್ತಾಗುತ್ತೆ? The person you're trying to reach isn't available. Please leave a message at the tone. ಮೆಸೇಜ್ ಮಾಡ್ರಿ ಅಂತಿದ್ರು. ಗೈಸ್ ಕಾಲ್ ಎತ್ತಾ ಇಲ್ಲ. ವೇಟ್ ಮಾಡೋಣ ಗೈಸ್, ಇನ್ನು 2 ಮಿನಿಟ್ಸ್ ಅಂತೆ. ಇನ್ನು ಎಷ್ಟು 2 ಮಿನಿಟ್ಸ್ ಹೋಗುತ್ತೆ? ಹೋಗ್ಲಿ, ವೇಟ್ ಮಾಡಿ. ತಡ್ಕೊಳಕ್ ಆಗದೆ ಪರದಾಡ್ತಾ ಇದಾರೆ ಗೈಸ್. ಕೇಕ್ ಎಷ್ಟೊತ್ತಿಗೆ ಬಂದು ಕಟ್ ಮಾಡೋದು? 12 ಗಂಟೆಗೆ. ಫ್ರಿಡ್ಜ್ ಇದೆ. ಗೈಸ್ ನೋಡಿ, ಒಂದು ಸ್ಟಿಕ್ ಮತ್ತೆ ಒಂದು ಕಟ್ರು ಕೊಟ್ಟಿದ್ದಾರೆ. ಈಗ ಕ್ಯೂರಿಯಾಸಿಟಿ ತಡಕಾಗ್ತಿಲ್ಲ ಅದ್ರ ಮೇಲೆ ಸ್ಟ್ರಾಬೆರಿ ಇದೆಯಾ ಇಲ್ಲ ಅಂತ. ಅನ್ಬಾಕ್ಸ್ ಮಾಡಿ ನೋಡಿ ನಿಮ್ಗೆ ತೋರಿಸ್ತೀನಿ. 12 ಗಂಟೆ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ನೋಡುವಂತ್ರಿ. ನನಗೆ ಫಸ್ಟ್ ಇದೆ, ನಾನು ಸ್ವಲ್ಪ ಅನ್ಬಾಕ್ಸ್ ಮಾಡುವ. ಇದೇ ಚಾಕ್ಲೇಟ್ ಅನ್ಬಾಕ್ಸ್ ಮಾಡ್ತೀನಿ. ಸಿಂಪಲ್. ಸ್ಟ್ರಾಬೆರಿ ಇಲ್ಲ. ಇದ್ಯಾವುದು? ಒಂದ್ ಚೆರಿ ಇದೆ, ಸ್ಟ್ರಾಬೆರಿ ಇಲ್ಲ. ಗೈಸ್ ನಾನು ಇದು ಆರ್ಡರ್ ಮಾಡಿದ್ದೀನಿ ಗೈಸ್. ನಾನು ಸ್ಟ್ರಾಬೆರಿ ಅನ್ಕೊಂಡಿದ್ದೀನಿ. ಇದೇ ಆರ್ಡರ್ ಮಾಡಿದ್ದು ಇರ್ಬೋದು. ಲುಕಿಂಗ್ ಗುಡ್. ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಲಾಸ್ಟ್ 1 ನಿಮಿಷ ಇದ್ದಾಗ ಮಲ್ಕೊಂಡು ಎಕ್ಸ್ಟ್ರಾರ್ಡಿನರಿ ಆಕ್ಟಿಂಗ್ ಮಾಡ್ರಿ ಅಂತ ನಮ್ಮ ಅಕ್ಕವರಿಗೆ. ನಮ್ಮ ಅಪ್ಪಾಜಿ ಪಾಪ ಮಲ್ಕಂಡೇ ಇಲ್ಲ ಮಗಳು ಬರ್ತಡೆ ಅಂತ ಏನ್ ಎಫರ್ಟ್ಸ್ ಹಾಕಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಹೇಳಿಲ್ವಾ ಎಲ್ಲ ಸ್ಟೋರಿ. ಗೈಸ್ ಅಳ್ತಾ ಇದೆ ಅಂತ ನೋಡಿ, ನಮ್ಮ ಅಕ್ಕ ಅಳ್ತಾ ಇದೆ. ಅಳ್ತಾ ಇದೆ ಗೈಸ್, ಅಳ್ತಾ ಇದೆ. ಇಲ್ಲ. ಬನ್ನಿ ಗೈಸ್, ಈಗ ಕೇಕ್ ಇಲ್ಲ, ಪಾಪರ್ ತಂದಿದೀವಿ. ಮಲ್ಗೋಣ. ಇಲ್ಲ ಮಲ್ಕೊಳ್ಳಿ, ಮಲ್ಕ. ಅದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕಂದ ಮಕ್ಕ. ಇನ್ನೊಂದ್ಸತಿ ಹಾಕ್ತೀನಿ. ಅದೇ ಇನ್ನೊಂದ್ಸತಿ ನಾನು ಅದ್ರೊಳಗೆ ಹಾಕಿ. ಗೈಸ್ ಏನಾದ್ರು ಸರ್ಪ್ರೈಸ್ ಕೊಡ್ತೀರಾ ಅಂದ್ರೆ ಫಸ್ಟ್ ಇಂತ ಅಮ್ಮನ್ನ ಇಟ್ಕೊಳ್ಳಿ. ಇಂತ ಇದ್ರೆ ಈಸಿಯಾಗಿ ಈ ಸರ್ಪ್ರೈಸ್ ನ ರಿವೀಲ್ ಮಾಡಿಸ್ಬೋದು ನೀವುಗಳು. ನಿಮ್ಮ ಫ್ಯಾಮಿಲಿಲಿ ಈ ತರ ಇಟ್ಕೊಡಿ, ತುಂಬಾ ಯೂಸ್ ಆಗುತ್ತೆ. ನಮ್ಗಿಂತ ಹಿಂಗ ಚೆನ್ನಾಗಿರೋರು ಇದಕ್ ತಗೋ ಮಾಡಿ. ಅಯ್ಯೋ ಸರಿ ಬಂತು. 12 ಗಂಟೆ ಆಗಿದೆ. ಹಾ ಗೈಸ್, ಈಗ ರೀಮೇಕ್ ಮಾಡ್ತಿದ್ದಾರೆ, ಡವ್ ಮಾಡ್ತಿದ್ದಾರೆ. ಮಕ್ಕ 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 ರೀಮೇಕ್ ಮಾಡ್ತಿದ್ದಾರೆ ಗೈಸ್. ಎಷ್ಟು ಹುಚ್ಚರಿದ್ದೀರಾ ಅಂದ್ರೆ ನೀವು ನೋಡೋರು ಅಲ್ಲಿ ಕೆಳಗ್ ಬಿದ್ದಿರೋದು ನಿಮಗೆ ಗೊತ್ತೇ ಇಲ್ಲ. ಎಲ್ಲ ಮರ್ತು ಬಿಡಿ ಅದನ್ನ ಸ್ವಲ್ಪ ಹೊತ್ತು. ಆಮೇಲೆ ಈಗ ಇವ್ರು ರೀಮೇಕ್ ಮಾಡೋದನ್ನ ನೋಡಿ ಸ್ಟಾಪ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್. ಓ ಟನ್ ಟನ್ ಈಗ ಮಲ್ಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದು ಕೆಲಸ ಏನೇನಿದೆ ಅದು ಮುಗಿಸೋಣ ಗೈಸ್. ಗುಲಾಬ್ ಜಾಮೂನ್ ಚಾಲೆಂಜ್ ಮಾಡೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನೋಡಿ. ಗುಲಾಬ್ ಜಾಮೂನ್ ಚಾಲೆಂಜ್ ಸ್ಟೋರಿ ಸ್ಟೇಟಸ್ ಹಾಕುವಂತದ್ದು. ಬನ್ನಿ ಗೈಸ್ ನೋಡೋಣ. ಲೆಟ್ಸ್ ಗೋ. ಈಗ ಏನ್ ಎಕ್ಸ್ಪೆಕ್ಟೇಷನ್ ಮೇಲೆ ನೀವು ಕೂತಿದ್ದೀರಾ?
ಏನಾದ್ರೂ ಡೌಟ್ ಬಂತ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಇತ್ತಾ ಏನಂತ ಈ ರೀತಿ ಪಾಪ್ ಎಲ್ಲ 12 ಗಂಟೆ ಕೇಕ್ ತರ್ಲಿಲ್ಲ ಅಂದ್ರೆ ಪಾಪ್ ಹೊಡಿತೀವಿ ಅಂತ? ಇಲ್ಲ. ಬನ್ನಿ ಗೈಸ್, ಮಲ್ಕೊಂಡು ಬೇಗ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗುವ. ಲೆಟ್ಸ್ ಗೋ. ಏನು ಅಂದ್ರೆ ನಮ್ಮಮ್ಮ ತುಂಬಾ ಸೀಕ್ರೆಟ್ಸ್ ಹೇಳ್ಬಿಡಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಫಸ್ಟ್ ಯಾರಿಗೆ ಹೇಳಲ್ಲ ಅಂದ್ರೆ ಬರ್ತಡೇ ಇರ್ತದೆ ಅವ್ರಿಗೆ ಹೇಳ. ಅದೆಲ್ಲ ಐಸ್ ತಂದು ಕೇಕ್ ತಂದಿಟ್ಟಿವಿ, ಫ್ರಿಜ್ಜಾಗ ಇಡಮ್ಮ ಅಂತ. ಯಾರು ಹೇಳ್ಬೇಕಪ್ಪ ಇವ್ರಿಗೆ, ಗೊತ್ತು. ಏನಾದ್ರು ಡೌಟ್ ಬಂತ ನಿಮ್ಗೆ? ಏನು ಬಂದಿಲ್ಲ, ಆದ್ರೆ ಎಲ್ಲೋ ಒಂದ್ ಮೂಲೆಯಲ್ಲಿ ಇತ್ತು. ಸುಳ್ಳು ಹೇಳಕ್ಕೆ ಮೈಕ್ ಹಾಕೊಳ್ಳಿ. ಬನ್ನಿ ಗೈಸ್, ಕೇಕ್ ನ ಕೇಕ್ ಕಟ್ ಮಾಡಕ್ಕೆ ಇದಾಳ್ತಾರೆ. ಅಷ್ಟ ಫುಲ್ ಗಟ್ಟಿಯಾಗಿ ಕೆಳಗೆ ಇಡ್ಬೇಕಿತ್ತು. ಕೇಟು ಬೇಕು ತಂದಿಲ್ಲ, ಆನ್ಲೈನ್ ಆಗ ಆರ್ಡರ್ ಮಾಡೀನಿ. ಗೈಸ್, ಈಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಿದಾಗ ನಮ್ಮ ಅಕ್ಕ ಶಾಕ್ ಆಗ್ಬಾರ್ದು. ನೋಡಿ ಗೈಸ್, ಫೈನಲಿ ಕೇಕ್. ನೋಡಿ ಗೈಸ್, ನಮ್ಮ ಅಪ್ಪಾಜಿ ಮಗಳ ಮೇಲಿರೋ ಪ್ರೀತಿಗೆ ಕೇಕ್ ಎಲ್ಲ ತರಿಸಿರೋದು ನಮ್ಮ ಅಪ್ಪಾಜಿನೇ. ಈಗ ಇದ್ರ ದುಡ್ಡು ಏನಿದ್ರು ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಪ್ರೀತಿ ಅಭಿಮಾನಕ್ಕೆ ಧನ್ಯವಾದಗಳು. ಆರ್ಡರ್ ಮಾಡಿದ್ದೆ ನೋಡಿ ಗೈಸ್, ಇದು ಚಾಕು ಅಲ್ಲ, ಇದೇನಿದೆಯಲ್ಲ ಇದರಿಂದಾನೇ ಹೇಳ್ಕೊಟ್ಟಿರೋದವ್ರು. ಏನಂದ್ರೆ ಇದು ಮಧ್ಯದಿರುತ್ತಲ್ಲ, ಅದನ್ನ ಹಿಂಗ್ ತಗೊಂಡು ಹೆಸರು ಬರ್ಕೊಳ್ಳಿ ಅಂತ ಹೇಳಿದ್ದಾರೆ. ನಾನೇ ಬರೀತಾ ಇದ್ದೀನಿ. ನೋಡಿ ಗೈಸ್, ನನ್ನ ಡಿಸೈನ್ ವಾಪಸ್ ಅದು ಜಾಗಕ್ಕೆ ಅದನ್ನ ಇಟ್ಬಿಡಿ ಅಂತ ಹೇಳಿ. ಫೋನ್ ನಮ್ದೆ, ನಂಬರ್ ಬೇರೆಯವ್ರು. ನೋಡಿ ಗೈಸ್, ನಮ್ಮ ಅಪ್ಪಾಜಿ ಹಿಂಗೆ ಡೈರೆಕ್ಟ್ ಹಿಂಗೆ ಕೇಕ್ ತಿನ್ಬಿಟ್ಟು ಮತ್ತೆ ಹಂಗೆ ಮಾಡ್ತಾರೆ. ಗೈಸ್, ಕೇಕ್ ಕಟ್ಟಿಂಗ್ ಮಾಡೋಣ. ಇಷ್ಟ ತನಕ ಎಲ್ಲಾ ಸೀಕ್ರೆಟ್ ನ ಬಿಟ್ಕೊಟ್ಟು ನಮ್ಮ ಅಮ್ಮನ್ಗೆ ಏನ್ ಅನಿಸ್ತು ಅಂತ ಕೇಳೋಣ. ಈ ರೀತಿ ಪ್ಲಾನ್ ಎಲ್ಲ ಹಾಳು ಮಾಡೋದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಅನ್ಸುತ್ತೆ, ಅದ್ರಲ್ಲಿ ನೀವು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಅದನ್ನ ಎಲ್ಮೇಲೆ ಕೂತ್ಕೊಂಡೇ ಮಾಡ್ತಾ ಇದೀವಿ ಗೈಸ್. ಯಾಕಂದ್ರೆ ನಮ್ಮ ಹತ್ರ ನೋಡಿ ಪೇಪರ್ ಕಟ್ಟಿದೆ, ಹಂಗಾಗಿ ನೆಲದಲ್ಲಿ ಮಾಡ್ತಿದೀವಿ. ಬಾಯಲ್ಲಿ ಇಟ್ಕೊಳುತ್ತಂತೆ. ಎಂತ ಸಾಹಸ ಇದೆ, ಎಂತ ಸಾಹಸ. ಆಗ್ಬೇಡಿ ಈಗ ನಮ್ ಬ್ಲಾಗ್ ಅಲ್ಲಿ ಇರೋ ತರ ಇಲ್ಲ, ಯಾಕಂದ್ರೆ ತರ್ಸಿರೋದ್ ನಾವ್ ಫಸ್ಟ್ ಅಲ್ಲ. ಸುಫಿಯಾನ್ ಕಾಲ್ ಮಾಡ್ಕರ್ಯಾನ. ಗೈಸ್, ಈಗ ಸುಫಿಯಾನ್ ಬರೋದ್ನ ವೇಟ್ ಮಾಡ್ತಾ ಇದೀವಿ. ಅವ್ನ್ ಬಂದ ಮೇಲೆ ಗೈಸ್ ನೋಡಿ, ದೊಡ್ಡವರೆಲ್ಲ ಬಂದಿದ್ದಾರೆ. ದೊಡ್ಡವರೆಲ್ಲ ಇವ್ ನೋಡಿ ಗೈಸ್, ಬರೀ ಅಳ್ತಾನ ಬರೀ. ನೋಡಿ ಗೈಸ್, ಈಗ ಹ್ಯಾಪಿ ಬರ್ಡೇ ಟು ಬೋಲೋ, ಹ್ಯಾಪಿ ಬರ್ಡೇ ಬೋಲೋ. ಹ್ಯಾಪಿ ಬರ್ಡೇ ಟು ಯು ಆಲ್ಸೋ. ನಾವು ಡಯಟ್ ಫಾಲೋ ಮಾಡ್ತಾ ಇದ್ವಿ. ಸೊ ಗೈಸ್, ಫೈನಲಿ ಈಗ 12 ಗಂಟೆ ಆಗಿದೆ. ವರ್ಷಕ್ಕೆ ನಮ್ಮ ಅಕ್ಕ ಕಾಲಿಟ್ಟಿದೆ. ಇದೆಲ್ಲ ಹೇಳ್ಬೇಕ, ಇದು ಕಟ್ ಮಾಡ ಏನಾಗಲ್ಲ. ಸೊ ಗೈಸ್, ನಮ್ಮ ಅಕ್ಕ ಬರ್ತಡೇ ಫೈನಲಿ ಕಂಪ್ಲೀಟ್ ಮಾಡಿದ್ವಿ. ಎಲ್ಲ ಈಗ ಸ್ಟಾರ್ಟ್ ಆಗಿದೆ 12 ಗಂಟೆಗೆ. ಏನ್ ಅನಿಸ್ತು, ಏನಾರು ಎಕ್ಸ್ಪೆಕ್ಟ್ ಮಾಡಿದ್ದ ಅಂತ ಕೇಳೋಣ ಗೈಸ್. ಸೊ ಗೈಸ್, ಬನ್ನಿ ಈಗ ಫೀಡ್ಬ್ಯಾಕ್ ಕೇಳೋಣ ನಮ್ಮ ಅಕ್ಕಗೆ ಹೇಗ್ ಅನಿಸ್ತು ಅಂತ. ಬರ್ತಡೇ 12 ಗಂಟೆಗೆ ಸೆಲೆಬ್ರೇಟ್ ಮಾಡಿದಕ್ಕೆ ಏನ್ ಅನಿಸ್ತು? ಎಕ್ಸ್ಪೆಕ್ಟೇ ಮಾಡಲಿಲ್ಲ ಗೈಸ್. ನಾನು ನಮ್ಮ ಮನೆಗೆ ಯಾರದೇ ಬರ್ತಡೇ ಇದ್ರು 12 ಗಂಟೆ ಕೇಕ್ ಕಟ್ ನನ್ನ ಪ್ರಕಾರ ಅದೇ ಎಕ್ಸ್ಪೆಕ್ಟ್ ಮಾಡಿರ್ಬೋದೇನೋ. ಬಟ್ ಈ ರೀತಿ ಡಿಫ್ರೆಂಟ್ ಆಗೆಲ್ಲ ಇರಲ್ಲ ಅನ್ಕೊಂಡಿದ್ದೆ. ಈ ಸಲ ನಮ್ದು ಬೇರೆನೆ ಪ್ಲಾನ್ ಇತ್ತು.
ನಾಳೆ ಏನೆಲ್ಲ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ನೋಡಿ ಗೈಸ್. ಬನ್ನಿ ಈಗ ನೆಕ್ಸ್ಟ್ ಫೀಡ್ಬ್ಯಾಕ್ ಕೇಳ. ಗೈಸ್ ನಮ್ಮ ಅಕ್ಕ ಒಂದು ಟ್ರಿಪ್ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳಿತ್ತು ಗೈಸ್. ನಮ್ಮ ಅಕ್ಕ ಬರ್ತಡೆಗೆ ವಿಡಿಯೋ ಇದೆ, ಇನ್ಸ್ಟಾಗ್ರಾಮ್ ಅಲ್ಲೂ ಇದೆ, ಯೂಟ್ಯೂಬ್ ಅಲ್ಲೂ ಇದೆ, ಹೋಗಿ ಚೆಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಖುಷಿ ಆಯ್ತು, ಇಷ್ಟ ಆಯ್ತು, ಚೆನ್ನಾಗಿತ್ತು. ನಾಳೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ನಿಮ್ಗೆ? ಎಕ್ಸ್ಪೆಕ್ಟ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಇದು, ಸೊ ಏನ್ ಎಕ್ಸ್ಪೆಕ್ಟ್ ಮಾಡಲ್ಲ, ಎಲ್ಲ ಈ ಲೆವೆಲ್ ಹಿಂಗಂತೆ ಅಂತೆ. ಸೊ ಗೈಸ್ ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೆಂಗ್ ಮಿಶ್ ಮಾತಾಡ್ತಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಾಳೆ ಸೆಲೆಬ್ರೇಷನ್ ಬಾಯ್. பார்வை உன்னோடு உன் பொம்மை கண்ணோடு பேசாமல் விண்ணோடு நாம் மிதந்து போவோம் சாதாரா அடியாலும்